ಗೈಸ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಬೆಂಕಿ IPL ಅಪ್ಡೇಟ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಎಸ್ಪೆಷಲಿ ಎಲ್ಲ ಪ್ಲೇಯರ್ಗೆ ಇದು ಸ್ಟ್ರಿಕ್ಟ್ ರೂಲ್ಸ್ ಆದ್ರೆ ತಗೊಂಡ್ಬಂದಿದೆ BCCI ಅಂತ ಹೇಳ್ಬೋದು. ಇನ್ನು ಈ ವರ್ಷ ಬೆಂಕಿ ರೂಲ್ಸ್ ಆದ್ರೆ ತಗೊಂಡ್ಬಂದಿದೆ ಮತ್ತು 5 ಅಪ್ಡೇಟ್ಗಳನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಲಾಸ್ಟ್ ಕೊನೆಯಲ್ಲಿ RCB ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಆದ್ರೆ ಇದೆ. ಇನ್ನು ಇವತ್ತಿನ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ IPL ಕಡೆಯಿಂದ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು ಮತ್ತು ಗೈಡ್ಲೈನ್ಸ್ ಅಂದ್ರೂ ತಪ್ಪಾಗಲ್ಲ ಅಂತ ಹೇಳ್ಬೋದು. ಅದೇನಪ್ಪ ಅಂತಂದ್ರೆ ನೀವು ಬಂದ್ಬಿಟ್ಟು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಯಾವುದೇ ಪ್ಲೇಯರ್ ಆಗಿರಲಿ ಆವಾಗ ಬಂದ್ಬಿಟ್ಟು ತೋಳಿಲ್ಲದ ಜರ್ಸಿ ಹಾಕೊಂಡು ಹೋಗಂಗಿಲ್ಲ ಮತ್ತು ಹಾಕೊಂಡು ಹೋಗಂಗೆ ಇಲ್ಲ. ಇದು BCCI ಮೊದಲನೇ ರೂಲ್ಸ್ ಅಂತಾನೆ ಹೇಳ್ಬೋದು. ಈ ರೂಲ್ಸ್ ಗೈಡ್ಲೈನ್ಸ್ ತಂದಿದ್ದು ಒಂಥರ ಒಳ್ಳೇದಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ನೀವೆಲ್ಲ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಪ್ಲೇಯರ್ ಎಲ್ಲ ಜರ್ಸಿ ಎಲ್ಲ ಹಾಕೊಂಡು ಹೋಗ್ತಿರ್ತಾರೆ, ಅದು ತೋಳಿರ್ಲದ ಜರ್ಸಿ ಹಾಕೊಂಡು ಹೋಗ್ತಾ ಇರ್ತಾರೆ. ಆ ಕಾರಣದಿಂದಾಗಿ ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಯಾವುದೇ ಪ್ಲೇಯರ್ ಬಂದ್ಬಿಟ್ಟು ಫ್ರಸ್ಟ್ರೇಷನ್ ಆಗಿ ಕೋಪಗೊಂಡು ಯಾವುದೇ ಎಕ್ಸ್ಪೆನ್ಸಿವ್ ವಸ್ತುಗಳನ್ನ ಹೊಡೆಯೋಂಗಿಲ್ಲ, ಹೊಡೆದ್ರೆ ದಂಡ ವಿಧಿಸಲಾಗುತ್ತದೆ ಅಂತ BCCI ಆದ್ರೆ ಇದೀಗ ಒಂದು ಬಿಗ್ ಅಪ್ಡೇಟ್ ಆದ್ರೆ ತಗೊಂಡ್ಬಂದಿದೆ. ಇನ್ನು ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಮಸ್ಟ್ ಯೂಸ್ ಎಲ್ಲರೂ ಮಸ್ಟ್ ಯೂಸ್ ಮಾಡಲೇಬೇಕು ಮತ್ತು ಕಂಪಲ್ಸರಿ ಈ ರೂಲ್ಸ್ನ ಪಾಲನೆ ಮಾಡಲೇಬೇಕು. ಆ ರೂಲ್ ಏನಪ್ಪಾ ಅಂತಂದ್ರೆ ನಿಮ್ಮ ಟೀಮ್ ID ಕಾರ್ಡ್ಸ್ಗಳನ್ನ ನೀವು ಪ್ರತಿಯೊಬ್ಬ ಆಟಗಾರರು ಪಂದ್ಯ ನಡೀತಿರ್ಬೇಕಾದ್ರೆ ಕಂಪಲ್ಸರಿ ಅವರ ಕೊರಳಲ್ಲಿ ಇರ್ಬೇಕಂತ. ಇದು ಬೆಂಕಿ ರೂಲ್ಸ್ ಅಂತಾನೆ ಹೇಳ್ಬೋದು BCCI ಕಡೆಯಿಂದ. ಇನ್ನು ನಾಲ್ಕನೇ ರೂಲ್ಸ್ ಬಂದ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆಗಿರ್ಲಿ ಅಥವಾ ಪ್ರಾಕ್ಟೀಸ್ ಡೇಸ್ ನಲ್ಲಿ ಆಗಿರ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಓಡಾಡಂಗಿಲ್ಲ. ಇದೊಂದು ರೂಲ್ಸ್ ಆದ್ರೆ ತಗೊಂಡ್ಬಂದಿದೆ BCCI. ಇನ್ನು IPL 5ನೇ ಅಪ್ಡೇಟ್ ಬಂದ್ಬಿಟ್ಟು ಇದು ಬೆಂಕಿ ಗೈಡ್ಲೈನ್ಸ್ ಅಂತಾನೆ ಹೇಳ್ಬೋದು, ಬೆಂಕಿ ರೂಲ್ಸ್ ಅಂತಾನೆ ಹೇಳ್ಬೋದು. ಅದೇನಪ್ಪ ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಟೀಮ್ ಬಸ್ ನಲ್ಲೇ ಹೋಗ್ಬೇಕು. ನನ್ನ ಹತ್ರ ಕಾರ್ ಇದೆ, ನಾನು ಹಿಂದೆಗಡೆಯಿಂದ ಬರ್ತೀನಿ, ಕಾರ್ ಇದೆ ನನ್ನ ಹತ್ರ, ಅವೆಲ್ಲ ನಡೆಯಲ್ಲ. ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ. ನಿಮ್ಮ ಟೀಮ್ ಬಸ್ ಯಾವಾಗೆಲ್ಲ ಯಾವ ಗ್ರೌಂಡ್ಗೆ ಹೋಗುತ್ತೋ ಆಡಕ್ಕೆ ಅವಾಗೆಲ್ಲ ನೀವು ಆ ಗ್ರೌಂಡ್ನಲ್ಲಿ ಬಸ್ಸಿನ ಕೂಡ ಹೋಗ್ಬೇಕು ಆ ಗ್ರೌಂಡ್ಗೆ ಮತ್ತು ಎಲ್ಲ ಪ್ಲೇಯರ್ ಒಟ್ಟಿಗೆ ಇರ್ಬೇಕಂತಂದು BCCI ಆದ್ರೆ ಒಂದು ರೂಲ್ಸ್ ಆದ್ರೆ ತಗೊಂಡ್ಬಂದಿದೆ. ಇನ್ನು ಲಾಸ್ಟ್ ಕೊನೆ 6ನೇ ಅಪ್ಡೇಟ್ ಬಂದ್ಬಿಟ್ಟು ಇದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂತಂದ್ರೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಗಳ ಪ್ರಕಾರ ಜೇಕಬ್ ಬಥಲ್ ಅವರು ಅವೈಲೇಬಲ್ ಆಗಿರ್ತಾರಂತೆ ನಮ್ಮ IPL 2025ಗೆ. ಎಲ್ಲ ಪ್ರತಿ ಒಂದು ಮ್ಯಾಚ್ ಆದ್ರೆ ಆಡ್ತಾರೆ ಅಂತಂದು ಇದೀಗ ಅಪ್ಡೇಟ್ ಆದ್ರೆ ಬಂದಿದೆ ಮತ್ತು ರೂಮರ್ಸ್ ಕಡೆಯಿಂದ ಒಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಜೇಕಬ್ ಬಥಲ್ ಅವರು ಬಂದ್ಬಿಟ್ಟು ನಮ್ಮ RCB ತಂಡಕ್ಕೆ ಫುಲ್ ಮ್ಯಾಚಸ್ ಆದ್ರೆ ಅವೈಲೇಬಲ್ ಆಗಿರ್ತಾರೆ. ಇನ್ನು ಈ ಅಪ್ಡೇಟ್ ಅಲ್ಲಿ ಒಂದಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.